ನಿಮಗೆ ಇದು ಗೊತ್ತಾ? ಮೊದಲಿನ ಜನರು ಯಾವ ರೀತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಶೇರ್ಗಳನ್ನು ಬೈ ಮತ್ತು ಸೇಲ್ ಮಾಡ್ತಾ ಇದ್ರು? ಶೇರ್ ಪ್ರೈಸ್ ನೋಡಲು ಜನರು ಯಾವ ಉಪಕರಣವನ್ನು ಯೂಸ್ ಮಾಡ್ತಾ ಇದ್ರು? ಹೇಗೆ ಸ್ಟಾಕ್ ಮಾರ್ಕೆಟ್ ಬೆಳೆದು ಬಂತು ಮತ್ತೆ ಗ್ಲೋಬಲಿ ಎಷ್ಟು % ಜನರು ಸ್ಟಾಕ್ ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ? ಈ ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ 1 by 1 ನೋಡ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ಸ್ಟಾಕ್ ಮಾರ್ಕೆಟ್ ಜರ್ನಿ. ಈ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಜರ್ನಿಯ ಮಾಡ್ಯೂಲ್ 1 ಇಂಟ್ರೊಡಕ್ಷನ್ ಟು ಸ್ಟಾಕ್ ಮಾರ್ಕೆಟ್ ನೋಡೋಣ. ಈ ಮಾಡ್ಯೂಲ್ನಲ್ಲಿ 4 ಬೇಸಿಕ್ ಪಾಯಿಂಟ್ಸ್ ಕವರ್ ಮಾಡೋಣ. ಫಸ್ಟ್ ಒನ್, ಓವರ್ವ್ಯೂ ಆಫ್ ದಿ ಸ್ಟಾಕ್ ಮಾರ್ಕೆಟ್. ಸೆಕೆಂಡ್, ಹಿಸ್ಟ್ರಿ ಆ್ಯಂಡ್ ಇವಲ್ಯೂಷನ್ ಆಫ್ ಸ್ಟಾಕ್ ಮಾರ್ಕೆಟ್. ಥರ್ಡ್, ಕೀ ಸ್ಟಾಕ್ ಎಕ್ಸ್ಚೇಂಜ್. ಆ್ಯಂಡ್ ಫೋರ್ತ್ ಒನ್, ಹೌ ಸ್ಟಾಕ್ಸ್ ಆರ್ ಟ್ರೇಡೆಡ್. ಫಸ್ಟ್ ನಾವು ಗ್ಲೋಬಲ್ ಮಾರ್ಕೆಟ್ಸ್ ಕಂಪನೀಸ್ ವ್ಯಾಲ್ಯೂ ನೋಡ್ತಾ ಹೋದರೆ ಅದು 19 ಟ್ರಿಲಿಯನ್ ಇದೆ. ಹಾಗೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕಂಪನೀಸ್ ವ್ಯಾಲ್ಯೂ ನೋಡಿದರೆ ಓನ್ಲಿ $3 ಟ್ರಿಲಿಯನ್ ಇದೆ. ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಏನೆಂದರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಇದೆಯಲ್ಲ, ಅದು ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋವಿಂಗ್ ಮಾರ್ಕೆಟ್ ಆಗಿದೆ. ಗ್ಲೋಬಲ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ತುಂಬ ಸ್ಮಾಲ್ ಇದೆ. ಸ್ಟಾಕ್ ಮಾರ್ಕೆಟ್ ಕಂಪನಿಗಳು ನಮಗೆ ಒಂದು ಅವಕಾಶ ಮಾಡಿಕೊಡುತ್ತೆ. ಏನೆಂದರೆ ಪಬ್ಲಿಕ್ರಿಂದ ಕ್ಯಾಪಿಟಲ್ ರೈಸ್ ಮಾಡೋದು ಆ್ಯಂಡ್ ಇನ್ವೆಸ್ಟಿಂಗ್ ಮಾಡೋದು. ಹಾಗೆ ಯಾರು ಬೇರೆ ಬೇರೆ ಕಂಪನೀಸ್ಗಳಲ್ಲಿ ಇನ್ವೆಸ್ಟಿಂಗ್ ಮಾಡಿರ್ತಾರೋ ಅವರು ಆ ಕಂಪನಿಯ ಶೇರ್ ಹೋಲ್ಡರ್ ಆಗಿರ್ತಾರೆ ಮತ್ತು ನಾವು ಸರಿಯಾಗಿ ಕಲಿತು ಹಣವನ್ನು ಸಹ ಅರ್ನ್ ಮಾಡಬಹುದು. ನಾವು ಹಿಸ್ಟ್ರಿಯಲ್ಲಿ ಕೇಳ್ತಾ ಇರ್ತೀವಿ ಡಚ್ಚರು ನಮ್ಮ ದೇಶಕ್ಕೆ 1602 ಬಂದರು ಅಂತ. ಅದೇ ಇಯರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ವರ್ಲ್ಡ್ ಫಸ್ಟ್ ಆಫಿಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ಆಮ್ಸ್ಟರ್ಡ್ಯಾಮ್ ಸ್ಟಾಕ್ ಎಕ್ಸ್ಚೇಂಜ್ ಎಂದು ಸ್ಥಾಪಿಸ್ತಾರೆ. ಅದೇ ಸಮಯದಲ್ಲಿ ಡಚ್ಚರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಒಂದು ಗೋಡೆಯನ್ನು ಕಟ್ತಾರೆ. ಅದೇ ಮುಂದೆ ಹೋಗಿ ವಾಲ್ ಸ್ಟ್ರೀಟ್ ಅಂತ ಫೇಮಸ್ ಆಗುತ್ತೆ. ಡಚ್ಚರು ಶೇರ್ ಪ್ರೈಸ್ ನೋಡೋಕೆ ಸ್ಟಾಕ್ ಟಿಕ್ಕರ್ ಯೂಸ್ ಮಾಡ್ತಾ ಇದ್ರು. ಈ ಸ್ಟಾಕ್ ಟಿಕ್ಕರ್ ಅನ್ನು ನವೆಂಬರ್ 15, 1867ರಲ್ಲಿ ಎಡ್ವರ್ಡ್ ಕಲ್ಹನ್ ಡಿಸ್ಕವರ್ ಮಾಡ್ತಾರೆ. ಇದರ ಮೇನ್ ಯೂಸ್ ಏನಂದರೆ ಇದು ರಿಪೋರ್ಟ್ ಮಾಡುತ್ತೆ ಶೇರ್ ಪ್ರೈಸ್ ಮತ್ತು ಮೇನ್ ಹೆಡ್ಲೈನ್ಸ್ ತೋರಿಸುತ್ತೆ ಥ್ರೂ ಔಟ್ ದ ಡೇ. ಈಗ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಶೇರ್ ಪ್ರೈಸ್ ನೋಡೋಕೆ LED ಡಿಸ್ಪ್ಲೇ ಯೂಸ್ ಮಾಡ್ತಾರೆ. ಈಗ ಸಿಂಪಲ್ ವೇಯಲ್ಲಿ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು USA ಸ್ಟಾಕ್ ಎಕ್ಸ್ಚೇಂಜ್ ಡಿಫರೆನ್ಸ್ ನೋಡ್ತಾ ಹೋಗೋಣ. ಇಂಡಿಯಾದು ಮೇಜರ್ ಸ್ಟಾಕ್ ಎಕ್ಸ್ಚೇಂಜ್ BSE ಮತ್ತು NSE. US ಮೇಜರ್ ಸ್ಟಾಕ್ ಎಕ್ಸ್ಚೇಂಜ್ NYSE ಮತ್ತು NASDAQ. ಇಂಡಿಯಾದು ಓಪನಿಂಗ್ ಟೈಮಿಂಗ್ಸ್ 9:15 AM ಟು 3:30 PM. US ಓಪನಿಂಗ್ ಟೈಮಿಂಗ್ಸ್ 9:30 AM ಟು 4 PM. ಇಂಡಿಯಾದು ಮೇಜರ್ ಇಂಡೈಸಸ್ ನೋಡಿದರೆ BSEದು ಸೆನ್ಸೆಕ್ಸ್, NSEದು ನಿಫ್ಟಿ. US ಮೇಜರ್ ಇಂಡೈಸಸ್ ನೋಡಿದರೆ NYSEದು ದ ಡವ್, S&P 500, Russell 2000 ಇಂಡೆಕ್ಸ್. NASDAQ NASDAQ 100 ಇಂಡೆಕ್ಸ್, ಬಯೋಟೆಕ್ನಾಲಜಿ ಇಂಡೆಕ್ಸ್ ಆ್ಯಂಡ್ ಮೆನಿ ಮೋರ್. ಇಂಡಿಯಾದು ಸ್ಟಾಕ್ ಎಕ್ಸ್ಚೇಂಜ್ ರೆಗ್ಯುಲೇಟಿಂಗ್ ಬೋರ್ಡ್ SEBI, US ಸ್ಟಾಕ್ ಎಕ್ಸ್ಚೇಂಜ್ ರೆಗ್ಯುಲೇಟಿಂಗ್ ಬೋರ್ಡ್ SEC. SEBI ಮತ್ತು SECದು ಎಕ್ಸ್ಪ್ಯಾಂಡ್ ಟರ್ಮ್ ಏನಂತ ಕಮೆಂಟಲ್ಲಿ ತಿಳಿಸಿ. BSE ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಏಷ್ಯಾ. BSE ಸ್ಥಾಪನೆ ಆಗಿದ್ದು 1875. NYSE ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ದ ವರ್ಲ್ಡ್ ಬೈ ಮಾರ್ಕೆಟ್ ಕ್ಯಾಪಿಟಲೈಜೇಷನ್. NYSE ಸ್ಥಾಪನೆಯಾಗಿದ್ದು 1792. NASDAQ ವರ್ಲ್ಡ್ ಫಸ್ಟ್ ಎಲೆಕ್ಟ್ರಾನಿಕ್ ಸ್ಟಾಕ್ ಮಾರ್ಕೆಟ್. NASDAQ ಸ್ಥಾಪನೆಯಾಗಿದ್ದು 1971. ಮೊದಲು ಟ್ರೇಡರ್ಸ್ ಹ್ಯಾಂಡ್ ಸಿಗ್ನಲ್ ಯೂಸ್ ಮಾಡಿ ಮತ್ತು ಬಾಯಿಂದ ಕೂಗಿ ತಮ್ಮ ಶೇರ್ಸ್ ಬೈ ಮತ್ತು ಸೇಲ್ ಮಾಡ್ತಾಯಿದ್ರು. ಈಗ ಎಲ್ಲ ಡಿಜಿಟಲ್ ಆಗಿದೆ. ಮನೆಯಲ್ಲಿ ಕುಳಿತುಕೊಂಡು ತಮ್ಮ ಶೇರ್ಸ್ ಕ್ವಾಂಟಿಟಿಯನ್ನು ಬೈ ಮತ್ತು ಸೇಲ್ ಮಾಡ್ತಾರೆ. ಇದರಿಂದ ಟ್ರೇಡರ್ಸ್ ಟೈಮ್ ಸೇವ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಸ್ಟಾಕ್ ಮಾರ್ಕೆಟ್ ಕಂಪ್ಲೀಟ್ ಮಾಡಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಚಾಪ್ಟರ್ 2 ಬೇಸಿಕ್ಸ್ ಆಫ್ ಇನ್ವೆಸ್ಟಿಂಗ್ ಮಾಡ್ತೇನೆ. ನನ್ನ ಈ ಸ್ಟಾಕ್ ಮಾರ್ಕೆಟ್ ಜರ್ನಿ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಈ ಸೀರೀಸಲ್ಲಿ ನಾನು 13 ಚಾಪ್ಟರ್ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಟಾಪಿಕ್ಸ್ ಕವರ್ ಮಾಡ್ತೇನೆ. ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ.